ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಪ್ರತಿಯೊಬ್ಬ ನಮ್ಮ ದೇಶದ ಪ್ರಜೆಗಳಿಗೆ ಪ್ರತಿಯೊಬ್ಬರು ಯೋಚನೆ ಮಾಡುವಂತಹ ವಿಡಿಯೋ ಇದು, ಸಂದೇಶ ಇದು. ಗಮನದಿಂದ ಪೂರ್ತಿ ಪೂರ್ತಿಯನ್ನು ಕೇಳಿ ದಯಮಾಡಿ. ಅನವಶ್ಯಕವಾಗಿ ಎಷ್ಟೋ ಚರ್ಚೆಗಳನ್ನು ಮಾಡ್ತಿರ್ತೀರ, ಅನವಶ್ಯಕವಾಗಿ ಎಷ್ಟೋ ಸುದ್ದಿಗಳು ನೋಡ್ತಿರ್ತೀರ, ತಮಾಷೆಗೆ ಮಾಡ್ತೀರಾ, ಮನೋರಂಜನೆಗೆ ನೋಡ್ತಿರ್ತೀರ. ಬಟ್ ಇದು ಪ್ರತಿಯೊಬ್ಬರ ಒಂದು ನಮ್ಮ ದೇಶದಲ್ಲಿ ಏನು ಜೀವನ ಮಾಡ್ತಿದ್ದಾರೆ, ನಮ್ಮ ದೇಶದಲ್ಲಿ ಜೀವನ ಮಾಡ್ತಿರೋ ಒಂದು ಹಡಗಲ್ಲಿ ಜೀವನ ಮಾಡೋ ರೀತಿಯಲ್ಲಿ ಆ ಹಡಗು ಸರಿಯಾದ ರೀತಿಯಲ್ಲಿ ಹಡಗಿಗೆ ಸೇರಬೇಕಾದ್ರೆ ಏನೆಲ್ಲ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಅಂಥೇಳಿ ಈ ಸುದ್ದಿಯಲ್ಲಿ ನಾನು ಪ್ರತಿಯೊಂದು ವಿಷಯವನ್ನು ವಿವರಣೆಯಾಗಿ ಕೊಡ್ತೀನಿ. ದಯಮಾಡಿ ಪೂರ್ತಿ ವಿಡಿಯೋವನ್ನು ಕೇಳಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ, ಹಿಂದೆ ವಿಡಿಯೋ ಒಂದು ಮಾಡಿದ್ದೆ. ಚೈನಾದಲ್ಲಿ ಈಗಾಗಲೇ ಇದ್ದಕ್ಕಿದ್ದಂತೆ ತುಂಬ ವೇಗವಾಗಿ 300 ಕಿಲೋಮೀಟ್ರ್ ವೇಗದಲ್ಲಿ, ಹೆಚ್ಚು ವೇಗವಾಗಿ ಅಂದರೆ 300 ಕಿಲೋಮೀಟ್ರ್ ವೇಗದ ರೀತಿಯಲ್ಲಿ ಗಾಳಿ ಬೀಸಿ ಮತ್ತು ಸುನಾಮಿಯನ್ನು ಉಂಟು ಮಾಡಿ ಕಡಲ ತೀರ ಪ್ರದೇಶದಲ್ಲಿ, ನದಿಗಳ ತೀರ ಪ್ರದೇಶದಲ್ಲಿ, ಸಮುದ್ರ ತೀರ ಪ್ರದೇಶದಲ್ಲಿ ಇರುವಂತಹ ನೀರು ಸುಮಾರು ಅಂದರೆ ಒಂದು 100 ಮೀಟ್ರ್ ಎತ್ತರಕ್ಕಿಂತ ಮನೆಗಳ ಮೇಲೆ ನುಗ್ಗಿ ಮನೆಗಳನ್ನು ಧ್ವಂಸ ಮಾಡಿ ಮನೆಯಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೆ, ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಒಂದು ಕಟ್ಟಡದ ಸಮೇತ ಬೀಳಿಸ್ಕೊಂಡು ಹೋಗ್ತಾ, ಇನ್ನೊಂದು ಕಡೆ ರಸ್ತೆಗಳಲ್ಲಿ ಪ್ರಯಾಣ ಮಾಡ್ತಿರುವಂಥ ಕಾರುಗಳು ಗಾಳಿಗೆ ರಭಸವಾಗಿ ಬರ್ತಿರುವಂಥ ಗಾಳಿಗೆ ಕೊಚ್ಕೊಂಡು ಕಾರುಗಳು ಒಂದು ಪ್ಲಾಸ್ಟಿಕ್ ಕಾರು ರೀತಿಯಲ್ಲಿ ಕೊಚ್ಕೊಂಡು ಹೋಗೋದಂದರೆ ಅರ್ಥ ಮಾಡ್ಕೊಳ್ಳಿ. ಜನ ನಡ್ಕೊಂಡು ಹೋಗ್ತಿರೋರು ಕೊಚ್ಕೊಂಡು ಗಾಳಿಯಲ್ಲಿ ಓಡೋಗ್ತಾರೆ ಅಂದರೆ ಯೋಚನೆ ಮಾಡಿ. ನೀವೇ ಒಂದು ಯೋಚನೆ ಮಾಡಿ. ನೀವು ಒಂದು ಕಡೆ ನಿಮ್ಮ ಊರುಗಳಲ್ಲಿ ಆಚೆ ಹೋಗಿರ್ತೀರ, ಕೆಲಸ ಮಾಡ್ತಿರ್ತೀರ, ವೇಗವಾಗಿ ಇದ್ದಕ್ಕಿದ್ದಂತೆ 300 ಕಿಲೋಮೀಟ್ರ್ ವೇಗದ ರೀತಿಯಲ್ಲಿ ಗಾಳಿ ಬಂದಿದೆ ಅಂದರೆ ನೀವು ಕೊಚ್ಕೊಂಡು ಒಂದು ಗಾಳಿ ಪಡ್ಡ ಥರ ಆಕಾಶ ಕಡೆ ಓಡೋಗ್ತಿರ್ತೀರ. ನಿಮ್ಮ ಮೇಲೆ ಮರಗಳು ಬೀಳ್ತಾ ಇರ್ತವೆ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಬೀಳ್ತಾ ಇರ್ತವೆ, ಕಟ್ಟಡಗಳು ಬೀಳ್ತಿರ್ತವೆ. ಅಂದರೆ ಊಹೆ ಮಾಡಿ ಹೇಗಿರುತ್ತೆ ಅಂಥೇಳಿ. ಅದರ ಜೊತೆಯಲ್ಲಿ ಸುನಾಮಿ ರೀತಿಯಲ್ಲಿ ಬೀಳ್ತಿರೋಂಥ ಮಳೆ, ಗಾಳಿ ರಭಸಕ್ಕೆ ಬೀಳ್ತಿರೋ ಮಳೆಗೆ ನೆಂದುಕೊಂಡು ಜೀವನವನ್ನು ಮನೆಗಳೆಲ್ಲ ಬಿದ್ದೋಗ್ತಿದ್ರೆ, ಈ ಕಡೆ ಮನೆಗಳ ಕಡೆ ಗಮನ ಹಾಕೋದಲ್ಲ, ಪ್ರಾಣ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಓಡಿ ಹೋಗಿದ್ದಾರೆ. ಸಾವಿರಾರು ಜನ ಸತ್ತೋಗಿದ್ದಾರೆ. ಒಂದು ಕಡೆ ಮಳೆಯ ನೀರು, ಇನ್ನೊಂದು ಕಡೆ ನದಿಗಳ ನೀರು ಊರುಗಳ ಮೇಲೆ ಮಧ್ಯದಲ್ಲಿ ನುಗ್ಗಿಕೊಂಡು ಮತ್ತು ಮರಗಳೆಲ್ಲ ಒಡ್ಕೊಂಡು ಒಂದು ಚಿತ್ರಾನ್ನ ಆಗೋ ರೀತಿಯಲ್ಲಿ ಮನುಷ್ಯರ ಇವರು ದೂರದಿಂದ ನೋಡಿದ್ರೆ ಒಂದು ಟ್ರೋಲ್ ಕ್ಯಾಮ್ರಾಗಳಲ್ಲಿ ಮನುಷ್ಯರು ಕೊಚ್ಕೊಂಡು ಗಾಳಿಗಳಲ್ಲಿ ಓಡಾಡ್ತಾ ಇದ್ದರೆ ಆ ದೃಶ್ಯಗಳನ್ನ ನೋಡೋಕ್ಕೆ ಬೇರೆ ದೇಶಗಳವರು ಕ್ಯಾಮ್ರಾಗಳಲ್ಲಿ ತುಂಬ ಭಯ ಬಿದ್ದಿದ್ದಾರೆ, ಇಡೀ ಪ್ರಪಂಚನೇ. ಸ್ನೇಹಿತರೆ, ಇದು ಚೀನಾದಲ್ಲಿ ಮೊದಲನೇ ಬಾರಿ ನಡೆದಿರುವಂತಹ ಘಟನೆ. ಇದು ಅಷ್ಟು ದೊಡ್ಡ ತುಫಾನು ಚೀನಾದಲ್ಲಿ ಮೊದಲನೇ ಬಾರಿ ನಡೆದಿರೋದು. ಇದಕ್ಕೆ ಮುಖ್ಯ ಕಾರಣವೇ ಅಲ್ಲಿ ನಡೆಸ್ತಾ ಇರುವಂಥ ಸರ್ಕಾರದ ಆ ರೀತಿ ಇದೆ. ಆ ಸರ್ಕಾರಕ್ಕೆ ಕೇವಲ ಅತಿ ಹೆಚ್ಚು ಆಸೆ, ಪ್ರತಿಯೊಂದು ಜಾಗದಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಆಳದ ಮರಗಳು, ಕಾಡು ಇದೆ, ಅದನ್ನೆಲ್ಲ ಕಡಿದು ಅಲ್ಲೆಲ್ಲ ಫ್ಯಾಕ್ಟ್ರಿಗಳು ಮಾಡೋದು, ಅಲ್ಲೆಲ್ಲ ಒಂದು ಕಾರ್ಖಾನೆಗಳು ಮಾಡೋದು. ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಚೀನಾದ ಕಂಪ್ನಿಗಳಿದ್ದಾವೆ, ಚೀನಾದ ಪ್ರಾಡಕ್ಟ್ಸ್ ಇದ್ದಾವೆ, ಚೀನಾದ ವಸ್ತುಗಳು, ಚೀನಾದ ಬ್ರ್ಯಾಂಡ್, ಪ್ರತಿಯೊಂದು ಚಪ್ಪಲಿಯಿಂದ ಬಟ್ಟೆಗಳಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ಐಟಮ್ಸಿಂದ ಹಿಡಿದು ದೊಡ್ಡ ದೊಡ್ಡ ಒಂದು ಕಾರ್ಖಾನೆಗಳಲ್ಲಿ ಉಪಯೋಗಿಸುವಂತಹ ದೊಡ್ಡ ದೊಡ್ಡ ಮಿಷಿನ್ಗಳಿರ್ಬೋದು, ಎಲ್ಲ ಚೀನಾ ಬ್ರ್ಯಾಂಡೆಡ್ ಇದ್ದಾವೆ. ಅಷ್ಟು ಮೊತ್ತದಲ್ಲಿ ತಯಾರಾಗ್ತಿರೋದು ಅಂದರೆ ಅವೆಲ್ಲ ಚೀನಾದಲ್ಲಿ ತಯಾರಾಗ್ತವೆ. ಕೆಲವೊಂದು ಪ್ರಾಡಕ್ಟ್ಸ್ ಚೀನಾನೇ ಬೇರೆ ದೇಶಗಳಲ್ಲಿ ಕೂಡ ಬ್ರ್ಯಾಂಚ್ಗಳು ಮಾಡಿ ಪ್ರತಿಯೊಂದು ವಿಶ್ವದ ಎಲ್ಲ ದೇಶಗಳಲ್ಲಿ ಚೀನಾ ಹೊತ್ತು ಅಷ್ಟು ಮಟ್ಟಿಗೆ ಬೆಳೆದಿದೆ. ಅದಕ್ಕೆ ಮುಖ್ಯವಾದ ಕಾರಣ ಅಲ್ಲಿಯ ಹೆಚ್ಚು ಜನಸಂಖ್ಯೆ ಮತ್ತು ಅಲ್ಲಿ ಸರ್ಕಾರ ನಡೆಸ್ತಿರುವಂತಹ ಅಲ್ಲಿಯ ಸರ್ಕಾರ
ಆದರೆ ಇವರು ಅಭಿವೃದ್ಧಿ ಕಡೆ ಗಮನ ಹಾಕಿದೆ ಹೊರತು ಪ್ರಕೃತಿ ಕಾಪಾಡೋದರಲ್ಲಿ ಗಮನ ಹಾಕಿಲ್ಲ. ಇವರ ಗುರಿ ಅಷ್ಟೇ ಇಡೀ ಪ್ರಪಂಚ ನಮ್ಮ ಕಡೆ ನೋಡಬೇಕು, ಇಡೀ ಪ್ರಪಂಚ ನಾವು ಭಯ ಬೆಳೆಸಬೇಕು ಅಂತ ಇವರ ಪ್ರಧಾನಮಂತ್ರಿ, ಆ ದೇಶದ ಪ್ರಧಾನಮಂತ್ರಿ ಆ ರೀತಿಯಲ್ಲಿ ಯೋಚನೆ ಮಾಡೋದು. ಕೇವಲ ಇಡೀ ದೇಶಗಳನ್ನು ಎಲ್ಲ ದೇಶಗಳು ಇವ್ರ ಸಪೋರ್ಟ್ ಬರಬೇಕು, ಎಲ್ಲ ದೇಶಗಳಲ್ಲಿ ಇವ್ರು ಹೇಳ್ದಂಗೆ ಹೇಳೋ ರೀತಿ ಕೇಳಬೇಕಂದ್ರೆ ಕೇವಲ ಇವರು ಏನಾದರೂ ಒಂದು 100 ಎಕರೆ 1000 ಎಕರೆ ಜಮೀನು ತೊಗೊಂಡು ಚೀನಾದು ಬ್ರ್ಯಾಂಡೆಡ್ದು ಒಂದು ಕಾರ್ಖಾನೆ ಆಗ್ಬೋದು, ಯಾವುದಾದ್ರೂ ರೀತಿಯ ವಸ್ತುಗಳ ಕಾರ್ಖಾನೆ ಮಾಡ್ತೀನಿ ಅಂದರೆ ಒಪ್ಕೋಬೇಕು. ಆ ಒಪ್ಕೊಳ್ಳೋದಕ್ಕೆ ಎಷ್ಟು ಬೇಕಷ್ಟು ಸಾಲ ಕೊಡುತ್ತೆ ಈ ದೇಶ. ಬೇರೆ ದೇಶಗಳಿಗೆ ಸುಮಾರು ದೇಶಗಳಿಗೆ, ಪ್ರಪಂಚದ ಸುಮಾರು ದೇಶಗಳಲ್ಲಿ ಸಾಲ ಕೊಟ್ಟಿದೆ, ಅಲ್ಲಿ ಕಾರ್ಖಾನೆಗಳು ತಯಾರು ಮಾಡಿದೆ. ಅದೇ ರೀತಿ ಬೇರೆ ದೇಶಗಳಲ್ಲಿ ಹೆಂಗೆ ತಯಾರು ಮಾಡಿದೆಯೋ ಇವರ ದೇಶಗಳು ಕೂಡ ಕಾಡನ್ನು ಕಡಿದು ಕಾಡು ಇಳಿದಂಗೆ ಅಲ್ಲಿ ಕಾರ್ಖಾನೆಗಳಾಗ್ಬೋದು, ದೊಡ್ಡ ಬಂಗ್ಲೆಗಳಾಗ್ಬೋದು, ತುಂಬಾ ಕಡಿದು ಪ್ರಕೃತಿನೇ ಕೋಪ ಬರೋ ರೀತಿಯಲ್ಲಿ ಮಾಡಿದೆ. ಅಷ್ಟು ಹಾಕಿ ಕೇವಲ ಒಂದು ವೈರಸ್ಸು, ಇವರು ತಯಾರು ಮಾಡಿರೋಂಥ ವೈರಸ್ಸು ಇಡೀ ಪ್ರಪಂಚನೇ ಮಲಗಿಸ್ಬಿಡ್ತು. ಆ ರೀತಿಯ ವೈರಸ್ಗಳು ಇನ್ನೂ ಇವರಲ್ಲಿ ಇದ್ದಾವೆ. ಇವರು ತಯಾರು ಮಾಡಿರೋಂಥ ವೈರಸ್ ಮಿಸ್ಸಾಗಿ ಬಿದ್ದಿರೋದು ಅಷ್ಟೇ ಆ ಬಾಟ್ಲಿಂದ, ಅದು ಸ್ಪ್ರೆಡ್ ಆಗಿ ಇಡೀ ಪ್ರಪಂಚನೇ ಸುಮಾರು ಲಕ್ಷಾಂತರ ಜನಕ್ಕೆ ಸಾಯಿಸ್ತು. ಆ ಥರದ ವೈರಸ್ಗಳು ಇವರು ಕಂಡುಹಿಡಿದಿದ್ದಾರೆ. ಇವರು ಪ್ರತಿಯೊಂದು ತುಂಬ ಇವರ ಯೋಚನೆಯೇ ಭಯಂಕರವಾಗಿರುತ್ತೆ. ಇಡೀ ಪ್ರಪಂಚನೂ ಇವ್ರ ಕಡೆ ನೋಡೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅಂಥ ಚೀನಾವನ್ನು ಇವತ್ತು ಪ್ರಕೃತಿ ತಡೆಯಲಾಗದೆ ಕೋಪ ತೋರಿಸೋ ರೀತಿಯಲ್ಲಿ ಇವರಿಗೆ ಇಡೀ ಚೀನಾ ದೇಶದಲ್ಲಿ ಪ್ರತಿಯೊಂದು ಹಳ್ಳಿ ನಗರಗಳಲ್ಲಿ ಎಲ್ಲ ಇವತ್ತು ಕಾರುಗಳು ಕೊಚ್ಕೊಂಡು ಹೋಗಿದ್ದಾವೆ. ಬರೀ ಗಾಳಿಗೆ, ತುಫಾನ್ಗೆ, ನೀರಿಗೆ 300 ಕಿಲೋಮೀಟರ್ ವೇಗದಲ್ಲಿ ಇನ್ನೂ ಸರಿ ಹೋಗಿಲ್ಲ. ಅಲ್ಲಿ ಸರಿ ಹೋಗಬೇಕಾದ್ರೆ ಸುಮಾರು ಲಕ್ಷಗಳು ಕೋಟಿ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ತಜ್ಞರು. ಒಂದು ಕಡೆ ಚೀನಾ ರೀತಿ ಆಗ್ತಿದೆ, ಪಕ್ಕದಲ್ಲಿ ದೇಶ ನಮ್ಮದು ಭಾರತ. ನಮ್ಮ ದೇಶದಲ್ಲಿ ಕೂಡ ಇವಾಗ ನೀವು ಗಮನಿಸ್ತಿದ್ದೀರಾ, ಹಿಂದೆ ಕೇರಳದಲ್ಲಿ ದೊಡ್ಡ ಮೊತ್ತದಲ್ಲಿ ಮಳೆ ಜಾಸ್ತಿ ಆಗಿಬಿಟ್ಟು ಕೇರಳ ಸುಮಾರು ಮುಳುಗೋಯಿತು. ನೋಡಿರ್ತೀರ ನೀವು, ಕೊಚ್ಕೊಂಡು ಹೋಗಿರೋದು. ದೊಡ್ಡ ಬೆಟ್ಟ ಗುಡ್ಡಗಳೆಲ್ಲ ಕುಸಿದು ಬಿದ್ದು ಸಮಸ್ಯೆ ಆಗಿದೆ. ಅದೇ ರೀತಿಯಲ್ಲಿ ನೀವು ನಮ್ಮ ರಾಜ್ಯದ ಪಕ್ಕದಲ್ಲಿ ತೆಲಂಗಾಣ ಮತ್ತು ಆಂಧ್ರ ಮತ್ತು ತೆಲಂಗಾಣ, ಇವತ್ತು ಇಡೀ ತೆಲಂಗಾಣ ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ವಿಜಯವಾಡ ಒಂದು ಜಿಲ್ಲೆ ಅದು. ಈ ಮಳೆಯ ನಮ್ಮ ಮಳೆಯಿಂದ ಇಡೀ ವಿಜಯವಾಡನೇ ಮುಳುಗೋಗಿದೆ. ಕಾರಣ ಏನು? ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಆಂಧ್ರ ಪ್ರದೇಶ ಮುಳುಗೋಗಿದೆ, ಮಹಾರಾಷ್ಟ್ರ ಮುಳುಗೋಗಿದೆ. ನಮ್ಮ ದೇಶದಲ್ಲಿ ಕೂಡ ಸುಮಾರು ಈ ಹಿಂದೆ ಚೆನ್ನೈದಲ್ಲಿ ಸಮಸ್ಯೆ ಆಗಿದೆ. ಮೊನ್ನೆ ಎಲ್ಲ ಯಾದಗಿರಿ ಕಡೆ, ರಾಯಚೂರು ಕಡೆ, ಬಾಗಲಕೋಟೆ ಕಡೆ ತುಂಬಾ ಮಳೆ ಜಾಸ್ತಿ ಆಗಿಬಿಟ್ಟು ಕೊಚ್ಕೊಂಡು ಹೋಗಿದೆ, ಮನೆಗಳು ಕೊಚ್ಕೊಂಡು ಹೋಗಿದೆ. ಒಂದು ದಿನ ಬೆಳಗಿನ ಸಂಜೆವರೆಗೂ ಬಿಸಿ ಊಟ ಇಲ್ಲ ಅಂದರೆ ಇರೋಕ್ಕಾಗಲ್ಲ. ನೈಟಲ್ಲಿ ಮಲಗೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಚಳಿ ಶುರು ಆದರೆ ಕಂಬಳಿ ಇಲ್ಲಾಂದರೆ ಇರೋಕ್ಕಾಗಲ್ಲ. ನೀರು ತರೋವನು ಊಟ ಮಾಡೋಕ್ಕೆ ಕುತ್ಕೊಂಡಿರ್ತಾರೆ, ಎಲ್ಲ ಊಟ ಮಾಡಿಬಿಟ್ಟು ಸ್ವಲ್ಪ ನೀರು ಬಯಾರಿಗಾಗುತ್ತೆ. ಒಂದು ಅರ್ಧ ಗಂಟೆ ಲೇಟ್ ಬಂದರೆ ಬೈತೀರ. ಅಂಥ ಸಂದರ್ಭದಲ್ಲಿ 5 ದಿನ ಆದರೂ ಕುಡಿಯೋಕ್ಕೆ ನೀರಿಲ್ಲ. ಎಲ್ಲ ಕಡೆ ಕೊಳಚೆ ನೀರು, ಎಲ್ಲಿ ನೋಡಿದ್ರೂ ನೀರು. ಮನೆಗಳೆಲ್ಲ ತುಂಬಿಟ್ಟು ಅರ್ಧ ಮನೆಯೆಲ್ಲ ನೀರು ತುಂಬಿಕೊಂಡು ಆಚೆ ಹೋದರೂ ಕೊಳಚೆ ನೀರು, ಮನೆ ಒಳಗಡೆ ಕೊಳಚೆ ನೀರು, ಮನೆಯಲ್ಲಿರೋ ಬಟ್ಟೆಗಳಿಗೂ ನೆಂದೋಗ್ಬಿಟ್ಟಿರ್ತವೆ. ಮಲಗಬೇಕಾದ್ರೆ ಒಂದು ಕಂಬಳಿ ಹಾಕೊಂಡು ಮಲಗೋಕ್ಕಿಲ್ಲ, ಮಲಗೋಕ್ಕೆ ಜಾಗ ಇಲ್ಲ. ಚಳಿಯಲ್ಲಿ ಮಲಗೋಕ್ಕೆ ಯೋಚನೆ ಮಾಡಿ ಹೇಗಿರುತ್ತಂತೆ. ಮಲಗೋಕ್ಕೆ ಜಾಗ ಇಲ್ಲ, ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ, ನಿಂತ್ಕೊಂಡು 5 ದಿನ ನೀರಿಲ್ಲದೆ ಕುಡಿಯೋಕ್ಕೆ ನೀರು ಸಿಕ್ಕರೆ ಸಾಕಂತೇಳಿ ಸರ್ಕಾರಗಳು ಹೆಲಿಕಾಪ್ಟರ್ಗಳಲ್ಲಿ ಬೇರೆ ನಮ್ಮ ಯೋಧರ ತಂಡ, ದೇಶ ಕಾಯುವಂತಹ ಯೋಧರ ತಂಡ ಬಂದು ಅವ್ರಿಗೆ ಮುಳುಗೋಗಿರೋ ಮನೆಗಳನ್ನು ಹೊಂದಿರುವಂತಹ ಜಾಗಗಳಲ್ಲಿ, ವಿಜಯವಾಡದಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ನೀರಿನ ಬಾಟಲ್ಗಳು, ಬಿಸ್ಕೆಟ್ಸ್ ಫುಡ್ಡನ್ನು ಸಪ್ಲೈ ಕೊಡ್ತಾ ಎಷ್ಟು ಜನಕ್ಕೆ ಅಂದ್ಕೊಳ್ತಾರೆ ಹೇಳಿ. ಕೆಲವೊಂದು ಕಡೆ ಏನು ಕೊಟ್ಟಿಲ್ಲ ಅಂತ ಹೇಳಿ ಉಪವಾಸನೆದ್ದು, ನಿದ್ದೆ ಇಲ್ಲದೆ, ಊಟ ಇಲ್ಲದೆ ಎಷ್ಟು ನರಕ ಅನುಭವಿಸಿದ್ದಾರೆ ಗೊತ್ತಾ. ಈ ರೀತಿ ನಮ್ಮ ದೇಶದಲ್ಲಿ ಕೂಡ ತೆಲಂಗಾಣ ಆಗಿದೆ, ಆಂಧ್ರ ಆಗಿದೆ, ಕೇರಳ ಆಗಿದೆ, ಮಹಾರಾಷ್ಟ್ರ ಆಗಿದೆ. ನಮ್ಮ ರಾಜ್ಯದಲ್ಲಿ ಕೂಡ ಸುಮಾರು 8 ಜಿಲ್ಲೆಗಳಲ್ಲಾಗಿದೆ. ರಾಯಚೂರು, ಬಾಗಲಕೋಟೆ, ಬಿಜಾಪುರ, ಯಾದಗಿರಿ. ಈ ರೀತಿ ಸಮಸ್ಯೆಗಳು ಬರ್ತಾ ಇದ್ದಾವೆ. ಇದಕ್ಕೆ ಕಾರಣ ಯಾಕೆ, ಏನು ಅಂತ ಯೋಚನೆ ಮಾಡುವಂಥ ನಾಯಕರಿಲ್ಲ ರಾಜಕೀಯದಲ್ಲಿ. ರಾಜಕೀಯ ಇವತ್ತು ನಮ್ಮ ಸರ್ಕಾರ ನಡೆಸುವಂಥ, ಸರ್ಕಾರವನ್ನು ಪಾಲನೆ ಮಾಡುವಂತಹ ಸರ್ಕಾರ ಅಂದರೆ ಜನರಿಗೆ
ಪಾಲನೆ ಮಾಡುವಂಥ ಜನರ ಬಗ್ಗೆ ಯೋಚನೆ ಮಾಡುವಂತಿಲ್ಲ. ಈ ಜನರು ಕಷ್ಟಪಟ್ಟು ದುಡಿದು ಟ್ಯಾಕ್ಸ್ ಅವ್ರು ಸಂಪಾದನೆ ಮಾಡೋ ಹಣದಲ್ಲಿ ಸುಮಾರು 40 ರೂಪಾಯಿ 100 ರೂಪಾಯಿ ದುಡಿದ್ರೆ 40 ರೂಪಾಯಿ ನಮಗೆ ತೆರಿಗೆ ರೀತಿಯಲ್ಲಿ ನಮಗೆ ಕೊಡ್ತಿದ್ದಾರೆ. ಅದು ನಾವು ಮ್ಯಾನೇಜ್ ಮಾಡ್ತಾಯಿದ್ವಿ. ಜನರಿಗೆ ಒಂದು ಕಾಪಾಡ್ಕೊಂಡು ಹೋಗುವಂಥ ಯೋಚನೆ ಮಾಡುವಂತಹ ನಾಯಕರಿಲ್ಲ ಇವತ್ತು. ಕೇವಲ ಅವರು ಗೆದ್ದ ಮೇಲೆ, ರಾಜಕೀಯ ಗೆದ್ದ ಮೇಲೆ ಅವ್ರ ಪಕ್ಷ ಉಳಿಸ್ಕೊಳ್ಳೋದಕ್ಕೆ, ಅವ್ರ ಜಾತಿಯ ಜನರಿಗೆ ಕಾಪಾಡ್ಕೊಳ್ಳೋದ್ರಲ್ಲಿ ಬೇರೆ ಜಾತಿಗಳ ಮೇಲೆ ಕಲ್ಲು ಬಂಡೆಗಳು ಹಾಕುವ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇನ್ನು ಎಲ್ಲಿ ಅಭಿವೃದ್ಧಿ ಮಾಡ್ತಾರೆ? ಪ್ರಕೃತಿ ಬಗ್ಗೆ ಯೋಚನೆ ಮಾಡೋದು ಯಾವ ನಾಲಾಯಕ ನನ್ನ ಮಕ್ಕಳು ಇಲ್ಲ ಇವತ್ತು. ಅವ್ರ ಸ್ವಾರ್ಥಗಳು ನೋಡ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಅಂದರೆ 80-90% ಅಷ್ಟು ಜನ ಬಡವರಿದ್ದಾರೆ. ಆ ಬಡವರು ತಮ್ಮ ಕಷ್ಟಪಟ್ಟು ದುಡಿದಿರುವಂಥ ಹಣದಲ್ಲಿ ಇವತ್ತಿನ ತೆರಿಗೆ 30-40% ತೆರಿಗೆ ರೀತಿಯಲ್ಲಿ ಸರ್ಕಾರಕ್ಕೆ ಬರ್ತಾಯಿದೆ. ಅಷ್ಟು ದುಡ್ಡಲ್ಲಿ ಇವರು ಯಾವ ರೀತಿ ಕಾಪಾಡ್ಕೊಂಡು ಹೋಗಬೇಕು? ಒಂದು ದೇಶ ನಡೀತಿದೆ ಅಂದರೆ ಎಲ್ಲ ಜಾತಿಗಳವರು ಈಕ್ವಲ್ ಆಗಿ ಟ್ಯಾಕ್ಸ್ ಕಟ್ತಾರೆ. ಎಲ್ಲ ಜಾತಿಗಳವರು ಬೇಕಿಲ್ಲಿ. ಅದನ್ನು ಕಾಪಾಡಿಕೊಂಡು ಒಂದು ದೇಶವನ್ನು ಕಾಪಾಡಿಕೊಳ್ಳೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಆದರೆ ಜಾತಿ ರಾಜಕೀಯ ಮಾಡ್ತಿದ್ದಾರೆ. ಅದರಿಂದ ದೊಡ್ಡ ಸಮಸ್ಯೆಗಳು ಬರ್ತವೆ. ಸ್ನೇಹಿತರೆ, ಇವಾಗಿಂದಾದರೂ ನೋಡಿ, ಚೀನಾದಲ್ಲಿ ನಡೆದಿದೆ, ನಮ್ಮ ದೇಶದಲ್ಲಿ ಕೂಡ ಸುಮಾರು ರಾಜ್ಯಗಳಲ್ಲಿ ನಡೆದಿದೆ. ಸುಮಾರು ನಮ್ಮ ದೇಶದ 30% ನಗರಗಳಲ್ಲಿ, ಇಡೀ ದೇಶದ 30% ನಗರಗಳಲ್ಲಿ ಈ ರೀತಿ ಸಮಸ್ಯೆಗಳು ಉಂಟಾಗಿದೆ. ಮುಂದಿನ ವರ್ಷ ಕೂಡ ದೊಡ್ಡ ಸಮಸ್ಯೆಗಳು ಬರ್ತವೆ. ಈ ರೀತಿ ಸಮಸ್ಯೆಗಳು ಬರಬಾರ್ದಂದರೆ ನಮ್ಮನ್ನು ಆಳ್ವಿಕೆ ಮಾಡ್ತಿರುವಂಥ ಸರ್ಕಾರಗಳನ್ನು ಸರಿಯಾದ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಯೋಚನೆ ಮಾಡಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕು. ಆವಾಗ ಮಾತ್ರ ಸರೋಗುತ್ತೆ. ಈಗಲಾದರೂ ಪ್ರಕೃತಿಯಲ್ಲಿ ಆಮ್ಲಜನಕವನ್ನು ಬೆಳೆಸುವಂತಹ, ಆಕ್ಸಿಜನ್ ಪ್ರಮಾಣವನ್ನು ಬೆಳೆಸುವಂಥ ಮರಗಳನ್ನ ನೆಟ್ಟಬೇಕು. ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ಆ ರೀತಿ ಈಗ ಚೀನಾದಲ್ಲಿ ಕೊಚ್ಕೊಂಡು ಹೋಗೋ ರೀತಿಯಲ್ಲಿ ನೀವು ಮತ್ತು ಈಗ ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಸಮಸ್ಯೆಗಳು ಬೀಳೋ ರೀತಿಯಲ್ಲಿ ಬೀಳಬಾರ್ದಂದರೆ ಪ್ರತಿಯೊಬ್ಬ ವ್ಯಕ್ತಿ ಯೋಚನೆ ಮಾಡಬೇಕಾಗುತ್ತೆ. ಪ್ರಕೃತಿಯನ್ನು ಬೆಳೆಸಬೇಕು. ಪ್ರಕೃತಿಯಲ್ಲಿ ಮರಗಿಡಗಳನ್ನು ಬೆಳೆಸಬೇಕು. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇದೆ ಪ್ರಕೃತಿಯಲ್ಲಿ, ಅದನ್ನು ಕಡಿಮೆ ಮಾಡಿಸ್ಬೇಕು. ಅಂದರೆ ಈಗಲಿಂದ ಆದರೂ ಪ್ರತಿಯೊಬ್ಬರು ಮರಗಳ ಸಂಖ್ಯೆ ಬೆಳೆಸಬೇಕು. ಒಂದು ಮರ ಕಡಿಬೇಕಾದ್ರೆ ಎಷ್ಟೋ ರೂಲ್ಸ್ ಇದ್ದಾವೆ, ಪರ್ಮಿಷನ್ ತೊಗೋಬೇಕು ಅರಣ್ಯಾಧಿಕಾರಿಗಳು. ಇವತ್ತು ಅರಣ್ಯಾಧಿಕಾರಿಗಳು ಕಳ್ಳರು, ದೊಡ್ಡ ಕಳ್ಳನ ಮಕ್ಕಳು ಅವ್ರಿಗೆ ಹಣ ಕೊಟ್ಟರೆ ಪರ್ಮಿಷನ್ ಕೊಡ್ಬಿಡುತ್ತೆ. ಅವ್ರ ಕುಟುಂಬದ ಕಡೆ ಗಮನ ಹಾಕ್ತಾರೆ. ಅವ್ರ ಕುಟುಂಬಗಳಿಗೆ ಹೆಗ್ಗಣಗಳ ಥರ ದುಡ್ಡು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವರಿಂದ ಇಡೀ ಪ್ರಕೃತಿ ಜನ ಸಾತ್ರೂ ಪರವಾಗಿಲ್ಲ. ಸ್ನೇಹಿತರೆ, ಇವತ್ತು ರಾಜಕೀಯ ಸರ್ಕಾರ ನಡೆಸ್ತಿರುವಂಥ ಕೇವಲ 2% ಜನ ಅಷ್ಟೇ. ಒಂದು ದೇಶ ಆಗ್ಬೋದು, ಒಂದು ರಾಜ್ಯ ಆಗ್ಬೋದು, ಜನರಲ್ಲಿ 2% ಜನ ಸರ್ಕಾರ ನಡೆಸ್ತಾ ಇದ್ದಾರೆ. ಆ 2% ಜನ ಅವ್ರ ಸ್ವಾರ್ಥಕ್ಕೆ ಮಾಡ್ತಾ ಇರೋ ಕೆಲಸಗಳಿಂದ 98% ಜನರಿಗೆ ಇವತ್ತು ಪ್ರಾಣಗಳು ಹೋಗ್ತಾ ಇದ್ದಾವೆ. ಭಯದಿಂದ ಜೀವನ ಮಾಡಬೇಕಾಗುತ್ತೆ. ಯಾವಾಗ ಚೀನಾದಲ್ಲಿ ಬೆಂದಂಗೆ ನಮ್ಮ ಮೇಲೆ ಕಣ್ಣು ಬಂಡೆಗಳು ತಲೆ ಮೇಲೆ ಬೀಳ್ತಾವಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗುತ್ತೆ. ಯಾವಾಗ ನಾವು ಅವ್ರ ಥರ ಗಾಳಿಗಳಲ್ಲಿ ಕೊಚ್ಕೊಂಡು ಹೋಗ್ತೀವೋ, ಗಾಳಿಗಳಲ್ಲಿ ಎಲ್ಲಿ ಬಂದು ಏನೇನಾಗ್ತೀವಿ ಅಂತ ಪ್ರತಿಯೊಬ್ಬರು ಭಯ ಬೀಳೋ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ. ಆದ್ರೂ ಜನರಿಗೆ ಅಹಂಕಾರ ಹೋಗ್ತಿಲ್ಲ. ಯೋಚನೆ ಮಾಡೋ ಕಡೆ ಏನೆಲ್ಲ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು, ಅದರ ಕಡೆ ಗಮನ ಹಾಕ್ತಿಲ್ಲ. ನಮ್ಗೆ ಯಾಕೆ, ನಾವೇ ಯಾಕೆ ಅಂದ್ಕೊಂಡು ಹೋಗ್ತಿದ್ದಾರೆ. ಅದರಿಂದ ದೊಡ್ಡ ಸಮಸ್ಯೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಆ ಸಮಸ್ಯೆಗಳು ಮುಂದಿನ ವರ್ಷವೇ ಬರ್ಬೋದು, ಇನ್ನು 2 ವರ್ಷದಲ್ಲೇ ಬರ್ಬೋದು, ಹೇಳೋಕ್ಕಾಗಲ್ಲ. ಇವೆಲ್ಲ ನಡೀತಿರೋದು ನೋಡಿದ್ರೆ ಜಪಾನಲ್ಲಿ, ನಮ್ಮ ಇಡೀ ಪ್ರಪಂಚದಲ್ಲಿ ಜಪಾನಲ್ಲಿ ನಡೀತಿತ್ತು. ತುಂಬ ಸುನಾಮಿಗಳು ನಡೀತಿತ್ತು. ಇಡೀ ಪ್ರಪಂಚದಲ್ಲಿ ಹೆಚ್ಚು ಸುನಾಮಿಗಳು, ಹೆಚ್ಚು ಭೂಕಂಪಗಳಾಗೋದು ಜಪಾನ್ ಎಷ್ಟು ಅಭಿವೃದ್ಧಿ ಆಗಿರೋಂಥ ದೇಶ. ಅಂತರ ಸುನಾಮಿ ಇವತ್ತು ಚೀನಾದಲ್ಲಿ ಆಗಿದೆ. ಸುನಾಮಿ ರೀತಿಯಲ್ಲಿ ವಿಜಯವಾಡದಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಆಗಿದೆ. ಸುನಾಮಿ ರೀತಿಯಲ್ಲಿ ಕೇರಳದಲ್ಲಿ ಆಗಿದೆ. ನಮ್ಮ ದೇಶದಲ್ಲಿ ಸುಮಾರು 30-40% ಕಡೆ ದೊಡ್ಡ ಸಮಸ್ಯೆಗಳಾಗ್ತಾ ಇದ್ದಾವೆ. ಈಗಿನಿಂದ ಆದರೂ ಸರ್ಕಾರ ಅನ್ನೋದು ಎಚ್ಚರ ವಹಿಸಬೇಕು. ಒಂದು ಮರಗಳನ್ನು ಬೆಳೆಸಬೇಕು. ತುಂಬ ಸಮಸ್ಯೆಲಿದ್ದೀವಿ. ಯಾರೆಲ್ಲ ಆ ದೊಡ್ಡ ಹುಚ್ಚಿಟ್ಕೊಂಡು ಜಾತಿ ರಾಜಕೀಯ ಮಾಡಿಕೊಂಡು ಏನೆಲ್ಲ ಮಾಡ್ತಾರೆ. ಕೇವಲ ಯಾವುದೋ ಒಂದು ನಮ್ಮ ಉತ್ತರ ಕನ್ನಡ ಕಡೆ ಮುಸ್ಲಿಮ್ಸರು ಒಂದು ಗಣಪತಿ ವಿಸರ್ಜನೆ ಸಮಯದಲ್ಲಿ ಏನೋ ಪಾನೀಯಗಳು ಮಾಡಿಕೊಟ್ರು ಅಂತ ಹೇಳಿ, ಕೊಡಬಾರ್ದಂತ ಹೇಳಿ ಅಲ್ಲಿ ಹಿಂದೂ ಸಂಘಟನೆಯವರು ಮಸೀದಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟು ಕೊಡಬಾರ್ದು, ನಮ್ಮ
ಹುಡುಗರಿಗೆ ಏನು ನೀಡಬಾರ್ದಂತ ಆ ಕಡೆ ಗಮನ ಹೆಚ್ಚಿನ ಮಾಡೋದಂತಲ್ಲ. ಇಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಒಂದು ಜೀವನ ಮಾಡೋಕ್ಕೆ ಸರಿಯಾದ ರೀತಿಯಲ್ಲಿ ಇದೆಯೋ ನಾವು, ನಮ್ಮ ಜೀವನದ ಹಡಗು ಸರಿಯಾದ ರೀತಿಯಲ್ಲಿ ಇದೆಯಾ, ದಡಕ್ಕೆ ಸೇರುತ್ತೆ ಅಂಥೇಳಿ ಯಾವ ಬೋಳಿ ಮಗನ ಯೋಚನೆ ಮಾಡಲ್ಲ. ಅದರ ಬದಲಾಗಿ ಜಾತಿಗಳನ್ನ ರಾಜಕೀಯ ಮಾಡ್ತಿದ್ದಾರೆ. ಇದರಿಂದ ಎಲ್ಲ ಸಮುದಾಯದವರು ಹಳ್ಳಿಗೆ ಬೀಳೋದು ಖಚಿತ. ಎಚ್ಚರದಿಂದ ಇರೋವರೆಗೂ 4 ದಿನನೇ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಸಂತೋಷವಾಗಿರಿ, ಸ್ವಲ್ಪ ಎಚ್ಚರ ವಹಿಸಿ. ಯಾರೆಲ್ಲ ಬದುಕಬೇಕು ಅಂದ್ಕೊಂಡಿದ್ರು ಎಚ್ಚರ ವಹಿಸಿ ಅಂತ ಹೇಳ್ತಾ ಈ ಸುದ್ದಿ ಲೈಕ್ ಮಾಡಿ ಇಷ್ಟ ಆದರೆ ನಮಸ್ಕಾರ, ಧನ್ಯವಾದಗಳು.